1948ರ ಜನವರಿ 30ರಂದು ದೆಹಲಿಯ ಬಿರ್ಲಾ ಹೌಸ್ನಲ್ಲಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರನ್ನು ನಾಥೂರಾಮ್ ಗೋಡ್ಸೆ ಗುಂಡಿಕ್ಕಿ ಕೊಂದರು. ಜನವರಿ 30ರಂದು ಬೆಳಗ್ಗೆ ಬಿರ್ಲಾ ಹೌಸ್ನಲ್ಲಿ ನಡೆದ ಪ್ರಾರ್ಥನಾ ಸಭೆಗೆ ಗಾಂಧಿಯವರು ಸ್ವಲ್ಪ ತಡವಾಗಿ ಬಂದಿದ್ದರು. ಗಾಂಧಿ ಪ್ರಾರ್ಥನಾ ಸಭೆಗೆ ತಲುಪುತ್ತಾ ಇದ್ದ ಹಾಗೆ ಜನರಲ್ಲಿ ಬಾಪು ಬಂದಿದ್ದಾರೆ ಎಂದು ಗದ್ದಲ ಎಬ್ಬಿಸಲಾಯಿತು. ಆಗ ವ್ಯಕ್ತಿಯೊಬ್ಬರು ಬಂದು ಗಾಂಧಿಯವರ ಪಾದಗಳನ್ನು ಮುಟ್ಟಲು ಪ್ರಯತ್ನಿಸತೊಡಗಿದರು. ಅಲ್ಲಿದ್ದವರಿಗೆ ಏನಾಗ್ತಾ ಇದೆ ಅಂತ ಅರ್ಥವಾಗೋ ಹೊತ್ತಿಗೆ ತಡವಾಗಿತ್ತು. ನಾಥೂರಾಮ್ ಗೋಡ್ಸೆ ಗಾಂಧಿಯವರ ಎದೆ ಮತ್ತು ಹೊಟ್ಟೆಗೆ 3 ಗುಂಡುಗಳನ್ನು ಹಾರಿಸಿದರು. ಗಾಂಧಿ ಕೆಳಗೆ ಬಿದ್ದರು. ಆ ದಿನ ಅಲ್ಲಿ ವೈದ್ಯರು ಇರಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಗಾಂಧಿ ನಿಧನರಾದರು. ಗೋಡ್ಸೆ ಗಾಂಧಿಯನ್ನು ಯಾಕೆ ಕೊಂದರು ಅನ್ನೋದಕ್ಕೆ ಹಲವು ಉತ್ತರಗಳು ಸಿಗಬಹುದು. ಆದರೆ ಗಲ್ಲಿಗೇರುವ ಮೊದಲು ಗಾಂಧಿ ಹತ್ಯೆಗೆ ಗೋಡ್ಸೆ ನೀಡಿದ ಕಾರಣಗಳ ಒಂದು ಸಣ್ಣ ಭಾಗವನ್ನು ನಾವು ನಿಮಗೆ ಹೇಳ್ತೇವೆ. ಆ ದಿನಗಳಲ್ಲಿ ಗಾಂಧಿ ಉಪವಾಸದಲ್ಲಿ ಇದ್ದರು. ಭಾರತ ತನ್ನ ಪಾಲಿನ 50 ಕೋಟಿ ರೂಪಾಯಿಯನ್ನು ಪಾಕಿಸ್ತಾನಕ್ಕೆ ನೀಡಬೇಕು ಎಂಬುದು ಅವರ ಬೇಡಿಕೆಯಾಗಿತ್ತು. ನಾಥೂರಾಮ್ ಅವರು ತಮ್ಮ ಹೇಳಿಕೆಯಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ ಮತ್ತು ಗಾಂಧಿ ಜೀವಂತವಾಗಿರುವವರೆಗೂ ಅವರು ಭಾರತ ಮತ್ತು ಹಿಂದೂಗಳ ವಿರುದ್ಧ ಕೆಲಸ ಮಾಡುತ್ತಲೇ ಇರುತ್ತಾರೆ ಎಂದು ಹೇಳಿದ್ದಾರೆ. ಗೋಡ್ಸೆಯವರ ಮಾತು ಹೀಗಿತ್ತು: ಗಾಂಧಿ ಮುಸ್ಲಿಮರ ಪರವಾಗಿ ತಮ್ಮ ಕೊನೆಯ ಉಪವಾಸವನ್ನು ಆಚರಿಸಿದಾಗ ಗಾಂಧಿಯ ಅಸ್ತಿತ್ವವನ್ನು ತಕ್ಷಣವೇ ಕೊನೆಗೊಳಿಸಬೇಕು ಎಂಬ ತೀರ್ಮಾನಕ್ಕೆ ಬಂದೆ. ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರಿಗೆ ಹಕ್ಕುಗಳನ್ನು ನೀಡುವಲ್ಲಿ ಗಾಂಧಿಯವರು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದರು. ಆದರೆ ಅವರು ಭಾರತಕ್ಕೆ ಬಂದಾಗ ಅವರ ಮನಸ್ಥಿತಿ ಬದಲಾಯಿತು. ಸರಿ ಮತ್ತು ತಪ್ಪು ಯಾವುದು ಎಂದು ನಿರ್ಧರಿಸಲು ಅವರು ತನ್ನನ್ನು ತಾನು ಅಂತಿಮ ನ್ಯಾಯಾಧೀಶ ಎಂದು ಪರಿಗಣಿಸಲು ಪ್ರಾರಂಭಿಸಿದರು. ದೇಶಕ್ಕೆ ಅವರ ನಾಯಕತ್ವ ಬೇಕಾದರೆ ಅವರ ಅಜೇಯತೆಯನ್ನು ಒಪ್ಪಿಕೊಂಡಂತೆ ಎಂದು. ಗಾಂಧಿ ಹತ್ಯೆಗಾಗಿ ಗೋಡ್ಸೆ ಮತ್ತು ನಾರಾಯಣ ಆಪ್ಟೆ ಅವರನ್ನು 1949ರ ನವೆಂಬರ್ 15ರಂದು ಗಲ್ಲಿಗೇರಿಸಲಾಯಿತು. ಇದು ಸ್ವತಂತ್ರ ಭಾರತದ ಮೊದಲ ಮರಣದಂಡನೆಯಾಗಿದೆ. ಜನವರಿ 30ರಂದು ದೇಶದಲ್ಲಿ ಹುತಾತ್ಮರ ದಿನ ಮತ್ತು ಮಹಾತ್ಮ ಗಾಂಧಿ ಸ್ಮರಣಾರ್ಥದ ದಿನವಾಗಿ ಆಚರಿಸಲಾಗುತ್ತದೆ. 1889ರ ಜನವರಿ 30ರಂದು ಪ್ರಸಿದ್ಧ ಹಿಂದಿ ಸಾಹಿತಿ ಜಯಶಂಕರ್ ಪ್ರಸಾದ್ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಜನಿಸಿದರು. ಜಯಶಂಕರ್ ಪ್ರಸಾದ್ ಅವರನ್ನು ಹಿಂದಿ ಸಾಹಿತ್ಯದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಹಿಂದಿ ಸಾಹಿತ್ಯದ ಛಾಯಾವಾದಿ ಯುಗದ 4 ಸ್ತಂಭಗಳಲ್ಲಿ ಜಯಶಂಕರ್ ಪ್ರಸಾದ್ ಒಬ್ಬರು. ಜಯಶಂಕರ್ ಪ್ರಸಾದ್ ಅವರು ಕವಿತೆ, ನಾಟಕ, ಕಥೆ, ಪ್ರಬಂಧ, ಕಾದಂಬರಿ ಹೀಗೆ ಪ್ರತಿಯೊಂದು ಪ್ರಕಾರದಲ್ಲೂ ತಮ್ಮ ಅಚ್ಚಳಿಯದ ಛಾಪು ಮೂಡಿಸಿದ್ದರೂ ಅವರ ವಿಶೇಷ ಕೊಡುಗೆ ನಾಟಕ ಕ್ಷೇತ್ರದಲ್ಲಿತ್ತು. ಕಾದಂಬರಿ ಲೋಕದಲ್ಲಿ ಪ್ರೇಮಚಂದ್ ಅವರಿಗೆ ಇರುವ ಸ್ಥಾನ ಹಿಂದಿ ನಾಟಕ ಸಾಹಿತ್ಯದಲ್ಲಿ ಜಯಶಂಕರ್ ಪ್ರಸಾದ್ ಅವರಿಗಿದೆ. ಜಯಶಂಕರ್ ಪ್ರಸಾದ್ ಅವರ ಪ್ರಸಿದ್ಧ ನಾಟಕ ಸಂಗ್ರಹವು ಕಲ್ಯಾಣಿ, ಪ್ರಾಯಶ್ಚಿತ, ಅಜಾತಶತ್ರು, ಸ್ಕಂದಗುಪ್ತ, ಧ್ರುವಸ್ವಾಮಿನಿ, ಅಗ್ನಿಮಿತ್ರ ಮತ್ತು ಚಂದ್ರಗುಪ್ತ ನಾಟಕಗಳನ್ನು ಒಳಗೊಂಡಿದೆ. ಇಂದು ಭಾರತೀಯ ಕವಿ, ಪತ್ರಕರ್ತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಮಖನ್ ಲಾಲ್ ಚತುರ್ವೇದಿ ಅವರ ಪುಣ್ಯತಿಥಿ. ಮಖನ್ ಲಾಲ್ ಚತುರ್ವೇದಿ 1968ರ ಜನವರಿ 30ರಂದು ಭೋಪಾಲ್ನಲ್ಲಿ ನಿಧನರಾದರು. ತಮ್ಮ ಕವನದ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟದ ಅಂದಿನ ವೀರರ ಆಶಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ದಾರೆ. ಮಖನ್ ಲಾಲ್ ಚತುರ್ವೇದಿ ಅವರು ಪ್ರಭಾ, ಕರ್ಮವೀರ್ ಮತ್ತು ಪ್ರತಾಪ್ ಎಂಬ ನಿಯತಕಾಲಿಕೆಗಳ ಸಂಪಾದಕರಾಗಿದ್ದರು.